ದೀಪಾವಳಿ ದಿನ ಕಳ್ಳರ ಕೈಚಳಕ ಬಸವನಗರದಲ್ಲಿ 2 ಮನೆಗಳಲ್ಲಿ ಕಳವಾಗಿದೆ. ದೀಪಾವಳಿ ಹಬ್ಬದ ಸಂತೋಷದ ಮಧ್ಯೆ ಕಾಗವಾಡ ತಾಲೂಕಿನ ಬಸವನಗರದಲ್ಲಿ ಕಳ್ಳರ ಕೈಚಳಕ ಬೆಳಕಿಗೆ ಬಂದಿದೆ. ಹಬ್ಬದ ದಿನದ ರಾತ್ರಿ ವೇಳೆ 2 ಮನೆಗಳಲ್ಲಿ ನಗದು ಮತ್ತು ಬಂಗಾರದ ಕಳವು ನಡೆದಿರುವ ಘಟನೆ ಸ್ಥಳೀಯರಲ್ಲಿ ಆತಂಕವನ್ನ ಮೂಡಿಸಿದೆ. ಮಾಹಿತಿ ಪ್ರಕಾರ ಬಸವನಗರದ 10ನೇ ಗಲ್ಲಿಯಲ್ಲಿ ವಾಸವಾಗಿರುವ ಬೀರುಮಾನೆ ಅವರ ಮನೆಯಲ್ಲಿ ಸುಮಾರು 5,000 ನಗದು ಕಳುವಾಗಿದೆ. ಅದೇ ಸಮಯದಲ್ಲಿ 11ನೇ ಗಲ್ಲಿಯಲ್ಲಿ ವಾಸವಾಗಿರುವಂತಹ ವಿಶಾಲ ಮಾದಿಗ ಮತ್ತು ರವಿ ಮಾದಿಗ ಅವರ ಮನೆಯಲ್ಲಿ 4,600 ರು ನಗದು ಹಾಗೂ ಕೆಲವು ಪ್ರಮಾಣದ ಬಂಗಾರ ಕಳುವಾಗಿದೆ. ಘಟನೆ ಬಳಿಕ ಮನೆಯವರು ನೀಡಿದ ದೂರಿನ ಮೇರೆಗೆ ಕಾಗವಾಡ ಪೊಲೀಸ್ ಠಾಣೆಯ ಪಿಎಸ್ಐ ರಾಘವೇಂದ್ರ ಖೋತಾ ಅವರು ತಮ್ಮ ತಂಡದೊಂದಿಗೆ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಿಸಿಟಿವಿ ಕ್ಯಾಮೆರಾದ ದೃಶ್ಯಗಳು 4 ಕಳ್ಳರು ಚಲನವಲನದಲ್ಲಿರುವುದು ದೃಶ್ಯಗೊಂಡಿದ್ದು ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕಿತ್ತೂರು ಕರ್ನಾಟಕ ಸೇನೆಯ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರು ಸಾವ್ಕಾರ್ ಮತ್ತು ಜನಾರ್ದನ್ ದೋಂಡಾರೆ ಸ್ಥಳಕ್ಕೆ ಬಂದು ಸಾರ್ವಜನಿಕರೊಂದಿಗೆ ಮಾತನಾಡಿದ್ದಾರೆ. काय मुलांचं राखील तिथं पिलटा पडलं होतं 2 पिलटा काढला सर फोटो काढलो इकडे बघा ते फुल्ल पडल्यात बघा इकडे ಹಿಂದಿಂದ ಬಂದಿದ್ರ ಅವರು ನಾನು ಕೇಳ್ಕೊಂಡಿದ್ದೀನಿ ಚಾನಲ್ ಆ ಮಾಡಿದ್ರೆ ನಾನು ಅವ್ರ ಮನೆ ಕಡೆ ಹೋಗಿ ಐತಿ ಈ ಕಡೆ ಬಂದಾಗ ಅಲ್ಲಿ ಅಂದ್ರೆ ಅವ್ರ ಮನೆ ಒಂದು 25-20 ನಿಮಿಷ ಹೋಗಿದಾರ ಅವ್ರು ಬಿಂದಾಸ್ ತಿರುಗಾಡ್ತಾವ ಅವ್ರಿಗೆ ಗೊತ್ತಿದ್ದಿಲ್ಲ ನಿಮ್ಮ ಮನ್ಯಾಗ CC ಕ್ಯಾಮ್ರಾ ಐತೆ ಇಲ್ಲಿ ಯಾವ ಕೊಟ್ಟು ಮಾಡಿದ